ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಇವತ್ತು ಇರುದುರ್ವಂ ವೆಬ್ ಸೀರೀಸ್ ನ ಉಳಿದ ಎಪಿಸೋಡ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವಿನ್ನು ಎಪಿಸೋಡ್ 1 to 4 ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ, ಹೋಗಿ ಚೆಕ್ ಮಾಡಿ. 5ನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಪೊಲೀಸರು ಕಿಲ್ಲರ್ ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ ಪೇಪರ್ ನಲ್ಲಿ ಪಬ್ಲಿಷ್ ಆಗಿದೆ. ಇದನ್ನ ನೋಡಿ ಒಬ್ಬ ವ್ಯಕ್ತಿ ಹೆದರ್ತಾ ಇದ್ದಾನೆ. ಕಮಿಷನರ್ ವಿಕ್ಟರ್ ಗೆ ಕಾಲ್ ಮಾಡಿ ಹೇಳ್ತಾರೆ, ಈ ಕೇಸ್ ನ ಸೀಕ್ರೆಟ್ ಆಗಿ ಡೀಲ್ ಮಾಡಿ ಅಂತ ಹೇಳಿದ್ದೆ ಅಲ್ವಾ, ಈಗ ಈ ವಿಷಯ ಲೀಕ್ ಆಗಿರೋದ್ರಿಂದ ಕಿಲ್ಲರ್ ಅಲರ್ಟ್ ಆಗ್ತಾನೆ ಅಂತ. ಅದಕ್ಕೆ ವಿಕ್ಟರ್ ಹೇಳ್ತಾರೆ, ಸಾರಿ ಸರ್, ಯಾರೋ ಲೀಕ್ ಮಾಡಿದ್ದಾರೆ, ಆದಷ್ಟು ಬೇಗ ಹೇಗಾದ್ರೂ ಕಿಲ್ಲರ್ ನ ಅರೆಸ್ಟ್ ಮಾಡ್ತೀನಿ ಅಂತ. ಆಕ್ಚುಲಿ ಈ ಇನ್ವೆಸ್ಟಿಗೇಷನ್ ಸೀಕ್ರೆಟ್ ನ ಲೀಕ್ ಮಾಡಿರೋದು ಬೇರೆ ಯಾರು ಅಲ್ಲ, ಅದು ಇದೇ ವಿಕ್ಟರ್. ಯಾಕಂದ್ರೆ ಕಿಲ್ಲರ್ ಯಾಕೆ ಕೊಲೆ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಈಗ ಈ ವಿಷಯ ಲೀಕ್ ಆಗಿರೋದ್ರಿಂದ ಖಂಡಿತ ಅವನು ಏನಾದ್ರೂ ಮಿಸ್ಟೇಕ್ ಮಾಡ್ತಾನೆ, ಆಗ ಅವನ್ನ ಹಿಡಿಬಹುದು ಅಂತ. ತನ್ನ ವೈಫ್ ಹೇಗೆ ಕಾಣೆ ಆದ್ಲು ಅಂತ ಹಲವು ಆಂಗಲ್ ಗಳಲ್ಲಿ ಎಂಕ್ವೈರಿ ಮಾಡ್ತಾರೆ, ಆದ್ರೆ ಯಾವುದೇ ಲೀಡ್ ಸಿಗ್ತಾನೆ ಇಲ್ಲ. ವಿಕ್ಟರ್ ಗೆ ಯಾರೋ ಸ್ಟ್ರೇಂಜರ್ ಕಾಲ್ ಮಾಡಿ ಆ ಕಿಲ್ಲರ್ ಕೊಲೆ ಮಾಡಿದ ನಂತರ ಚೀಟಿ ಬರ್ದಿಟ್ಟು ಹೋಗ್ತಿದ್ದ ಅಲ್ವಾ, ಅದನ್ನ ಹಾಗೇನೆ ಹೇಳ್ತಾ ಇದ್ದಾನೆ. ಸೊ ಹಾಗಾದ್ರೆ ಕಾಲ್ ಮಾಡಿರೋದು ಆ ಕಿಲ್ಲರೇ ಅನ್ಸುತ್ತೆ. ಮಾತಾಡ್ತಿರುವಾಗ್ಲೇ ಕಿಶೋರ್ಗೆ ಹೇಳಿ ಕಾಲ್ ನ ಟ್ರೇಸ್ ಔಟ್ ಮಾಡೋದಕ್ಕೆ ಹೇಳ್ತಾರೆ. ಆ ಕಾಲ್ ಎಲ್ಲಿಂದ ಬಂದಿದೆ ಅಂತ ಲೊಕೇಶನ್ ಕಂಡು ಹಿಡಿತಾರೆ. ಕಾಲ್ ಮಾಡಿರೋ ವ್ಯಕ್ತಿ ಹೆಸರು ಅರಿವಾನಂದಂ. ಕಾಲ್ ಬಂದಿದ್ದ ಲೊಕೇಶನ್ ಗೆ ಹೋಗಿ ನೋಡಿದ್ರೆ ಅರಿವಾನಂದಂ ಕಿವಿಗೆ ಚುಚ್ಚಿ ಕೊಲೆ ಮಾಡಿದ್ದಾನೆ. ಆಕ್ಚುಲಿ ಆ ಕಿಲ್ಲರ್ ಇವ್ರ ಫೋನ್ ಇಂದಾನೆ ವಿಕ್ಟರ್ ಗೆ ಕಾಲ್ ಮಾಡಿದ್ದಾನೆ. ಇದು ಓಲ್ಡ್ ಮಾಡೆಲ್ ಫೋನ್ ಆಗಿರೋದ್ರಿಂದ ವಿಕ್ಟಿಮ್ ಫಿಂಗರ್ ಪ್ರಿಂಟ್ ಯೂಸ್ ಮಾಡ್ಕೊಂಡು ಫೋನ್ ನ ಅನ್ಲಾಕ್ ಮಾಡ್ತಾರೆ. ಮೊದಲ 2 ಕೊಲೆ ಮಾಡಿದ ನಂತರ ಹೇಗೆ ವಿಡಿಯೋ ರೆಕಾರ್ಡ್ ಮಾಡ್ತಿದ್ನೋ ಇದ್ರಲ್ಲೂ ಸೇಮ್ ಮೆಥಡ್ ಫಾಲೋ ಮಾಡಿದ್ದಾನೆ. ಅಂಡ್ ಪಕ್ಕದಲ್ಲಿ ಇರುವ ಪೆನ್ ಸ್ಟ್ಯಾಂಡ್ ನ ಫೋಕಸ್ ಮಾಡಿರ್ತಾನೆ. ಚೆಕ್ ಮಾಡಿದಾಗ ಒಂದು ಚೀಟಿ ಇದೆ. ಸ್ಪಾಟ್ ಗೆ ಬಂದ ಕಮಿಷನರ್ ಕೇಳ್ತಾರೆ, ಕಿಲ್ಲರ್ ಗೆ ಹೇಗೆ ನಿಮ್ ನಂಬರ್ ಗೊತ್ತಾಯ್ತು ಅಂತ. ಅದಕ್ಕೆ ವಿಕ್ಟರ್, ಗೊತ್ತಿಲ್ಲ ಸರ್, ಸತ್ತೋಗಿರೋ ವ್ಯಕ್ತಿ ಹೆಸರು ಅರಿವಾನಂದಂ, ಅವ್ರ ಫೋನ್ ಇಂದಾನೆ ನನ್ಗೆ ಕಾಲ್ ಮಾಡಿದ್ದಾನೆ. ಈಗ ಕಮಿಷನರ್ ಹೇಳ್ತಾರೆ, ನಾವು ಕಿಲ್ಲರ್ ನ ಕಂಡು ಹಿಡಿದೇ ಇರೋದ್ರಿಂದ ಈ ಕೇಸ್ CBCID ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟ ಫೈಲ್ಸ್ ಗಳನ್ನ ನಾಳೆ ಆಫೀಸ್ಗೆ ತಂದು ಕೊಡಿ ಅಂತ. ಆಗ ವಿಕ್ಟರ್, ಸ್ವಲ್ಪ ಟೈಮ್ ಕೊಡಿ, ಆ ಕಿಲ್ಲರ್ ನ ಕಂಡು ಹಿಡಿತೀನಿ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕಮಿಷನರ್ ಅವ್ರ ಮಾತನ್ನ ಕೇಳ್ತಾ ಇಲ್ಲ. ಇನ್ನೊಂದು ಕಡೆ ಮೀಡಿಯಾದವರು ಪೊಲೀಸರಿಗೆ ಪ್ರೆಷರ್ ಹಾಕ್ತಾ ಇದ್ದಾರೆ. ಇದುವರೆಗೂ 3 ಕೊಲೆ ನಡೆದಿದೆ, ಯಾಕೆ ಇನ್ನು ಕಿಲ್ಲರ್ ನ ಅರೆಸ್ಟ್ ಮಾಡಿಲ್ಲ ಅಂತ. AC ವಿಕ್ಟರ್ ಗೆ ಹೇಳ್ತಾರೆ, ಏನು ಕೇಸ್ ಕೈ ಬಿಟ್ಟು ಹೋಯ್ತು ಅಂತ ಬೇಜಾರಾಗ್ತಿದ್ಯಾ, ನನ್ಗೆ ಹೇಗೆ ಆಗಿರ್ಬೋದು, ನೀನು ಅನುಭವಿಸೋದು ಇನ್ನೂ ತುಂಬಾ ಇದೆ ಅಂತ. AC ಯಾಕೆ ವಿಕ್ಟರ್ ನ ಕಂಡ್ರೆ ಹೀಗ್ ಮಾಡ್ತಿದ್ದಾರೆ ಅನ್ನೋದು ಮೇ ಬಿ ಮುಂದೆ ಗೊತ್ತಾಗ್ಬೋದು. ವಿಕ್ಟರ್ ಟೆನ್ಷನ್ ಆಗ್ತಿದ್ದಾರೆ. ಕಷ್ಟಪಟ್ಟು ಲೀಡ್ ಕಂಡು ಹಿಡಿದು ಇನ್ನೇನು ಕಿಲ್ಲರ್ ನ ಹೇಗಾದ್ರೂ ಅರೆಸ್ಟ್ ಮಾಡ್ಬೇಕು ಅನ್ನುವಷ್ಟರಲ್ಲಿ ಕೇಸ್ CBCID ಗೆ ಹ್ಯಾಂಡ್ ಓವರ್ ಆಗಿದೆ. ಅಷ್ಟೇ ಅಲ್ಲದೆ ಇವ್ರ ವೈಫ್ ಗೀತಾಗೆ ಏನಾಯ್ತು ಅಂತ ಗೊತ್ತಿಲ್ಲ. ಕಟ್ ಮಾಡಿದ್ರೆ ವಿಕ್ಟರ್ ಮತ್ತೆ ಈ ಕೇಸ್ ನಲ್ಲಿ ಗೊತ್ತಾಗಿರೋ ವಿಷಯದ ಬಗ್ಗೆ ರೀಕಾಲ್ ಮಾಡ್ತಾರೆ. ಫಸ್ಟ್ ವಿಕ್ಟಿಮ್ ನಿವೇತಾ, ಅವಳು ಬಾಯಿ ಕುಯ್ದು ಕೊಲೆ ಮಾಡಿದ್ದಾನೆ. 2ನೇ ವಿಕ್ಟಿಮ್ ಕೃಷ್ಣಮೂರ್ತಿ, ಪಾರ್ನ್ ಅಡಿಕ್ಟ್ ಆಗಿದ್ರು, ಅವ್ರ ಕಣ್ಣಿಗೆ ಚುಚ್ಚಿ ಕೊಲೆ ಮಾಡಿದ್ದಾನೆ. ಕೀರ್ತನ ಮೂಗನ್ನ ಕತ್ತರಿಸಿ ಅಂಡ್ ಅರಿವಾನಂದಂ ಕಿವಿಗೆ ಚುಚ್ಚಿ ಕೊಲೆ ಮಾಡಿದ್ದಾನೆ. ಇದ್ರೊಂದಿಗೆ ಎಪಿಸೋಡ್ 5 ಎಂಡ್ ಆಗುತ್ತೆ. 6ನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಕಿಶೋರ್ ವಿಕ್ಟರ್ ಗೆ ಹೇಳ್ತಾರೆ, ಸರ್, ಕೇಸ್ ಫೈಲ್ ನ ಕಮಿಷನರ್ ಆಫೀಸ್ಗೆ ಕೊಟ್ಟು ಬಂದಿದ್ದೀನಿ, ಕೆಲ್ಸ ಹೋದ್ರೂ ಪರವಾಗಿಲ್ಲ, ಆ ಕಿಲ್ಲರ್ ನ ಕಂಡು ಹಿಡಿಲೇಬೇಕು, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ. ವಿಕ್ಟರ್ ಹೇಳ್ತಾರೆ, ಕಿಲ್ಲರ್ ಇದುವರೆಗೂ ಕೊಲೆ ಮಾಡಿರೋ ವಿಕ್ಟಿಮ್ ಗಳ ಅಡ್ರೆಸ್, ಅವರ ಹಾಬೀಸ್ ಎಲ್ಲ ತಿಳ್ಕೊಂಡಿದ್ದಾನೆ, ಅವ್ರನ್ನ ಫಾಲೋ ಮಾಡಿ ಒಂಟಿಯಾಗಿರೋ ಟೈಮ್ ನೋಡ್ಕೊಂಡು ಕೊಲೆ ಮಾಡಿದ್ದಾನೆ. ಇಷ್ಟೆಲ್ಲ ತಿಳ್ಕೊಂಡಿರೋ ಕಿಲ್ಲರ್ಗೆ ಖಂಡಿತ ನಿವೇತಾ ಹಾಗೂ ಪ್ರಭಾಕರ್ ನಡುವೆ ಇರೋ ಅಫೇರ್ ಬಗ್ಗೆ ಗೊತ್ತಾಗಿರ್ಬೋದು. ಪ್ರಭಾಕರನ್ ಡೈಲಿ ನಿವೇತಾ ಮನೆಗ್ ಬಂದು ಸ್ಟೇ ಆಗ್ತಿದ್ರು. ಆದ್ರೆ ಆ ದಿನ ರಾತ್ರಿ ಮಾತ್ರ ಅವ್ರ ಮಗ ಬಾತ್ರೂಮ್ ನಲ್ಲಿ ಕಾಲ್ ಜಾರಿ ಬಿದ್ದೋಗಿದ್ರಿಂದ ಅವಸರವಾಗಿ ಮನೆಗೆ ಹೋಗಿದ್ದಾರೆ. ಮೇ ಬಿ ಇದು ಕಿಲ್ಲರ್ ನ ಪ್ಲಾನ್ ಆಗಿರ್ಬೋದು. ಪ್ರಭಾಕರನ್ನ ಮನೆಗೆ ಹೋಗೋ ತರ ಮಾಡಿ ನಂತರ ಒಂಟಿಯಾಗಿದ್ದ ನಿವೇತನ ಕೊಲೆ ಮಾಡಿದ್ದಾನೆ. ಯಾಕಂದ್ರೆ ಕಿಲ್ಲರ್ ನ ಟಾರ್ಗೆಟ್ ನಿವೇತಾ, ಪ್ರಭಾಕರನ್ ಅಲ್ಲ. ಇದುವರೆಗೂ ಕಿಲ್ಲರ್ ಕೊಲೆ ಮಾಡಿರೋ ಡೇಟ್ ನೋಡಿದ್ರೆ ಕೀರ್ತನ ಅವ್ರನ್ನ ಕೊಲೆ ಮಾಡಿದ 1 ತಿಂಗಳ ನಂತರ ನಿವೇತನ ಕೊಲೆ ಮಾಡಿದ್ದಾನೆ. ಅದಾಗಿ 11 ಅಥವಾ 12 ದಿನಗಳ ನಂತರ ಕೃಷ್ಣಮೂರ್ತಿ ಅವರ ಕೊಲೆ ಆಗಿದೆ. ಸೊ ಕಿಲ್ಲರ್ ಒಂದೊಂದು ಕೊಲೆಗೂ 11 ರಿಂದ 12 ದಿನಗಳ ಕಾಲ ಟೈಮ್ ತಗೋತಾ ಇದ್ದಾನೆ. ಅದ್ರ ಪ್ರಕಾರ ನೋಡೋದಾದ್ರೆ ಖಂಡಿತ 25th ಆರ್ 26th ಗೆ ನೆಕ್ಸ್ಟ್ ಮರ್ಡರ್ ಆಗುತ್ತೆ. ನೇರವಾಗಿ ಪ್ರಭಾಕರನ್ ವೈಫ್ ನ ಮೀಟ್ ಆಗ್ತಾರೆ. ಆ ದಿನ ಇವ್ರ ಮಗ ಬಾತ್ರೂಮ್ ನಲ್ಲಿ ಕಾಲ್ ಜಾರಿ ಬಿದ್ದೋಗಿದ್ರಿಂದ ವಿಷಯ ಗೊತ್ತಾಗಿ ಪ್ರಭಾಕರನ್ ಬಂದಿರ್ತಾರೆ. ವಿಕ್ಟರ್ ಬಾತ್ರೂಮ್ ಚೆಕ್ ಮಾಡಿದಾಗ ಕಾರ್ನರ್ ನಲ್ಲಿ ಯಾವ್ದೋ ಆಯಿಲ್ ಸುರಿದಿದೆ. ಸೊ ಹಾಗಾದ್ರೆ ಕಿಲ್ಲರ್ ಪ್ಲಾನ್ ಮಾಡಿ ಬಾತ್ರೂಮ್ ನಲ್ಲಿ ಆಯಿಲ್ ಚೆಲ್ಲಿದ್ದಾನೆ. ಪ್ರಭಾಕರನ್ ಮಗ ಕಾಲ್ ಜಾರಿದ ವಿಷಯ ಗೊತ್ತಾಗಿ ಇಲ್ಲಿಗ್ ಬಂದಾಗ ಆ ಗ್ಯಾಪ್ ನಲ್ಲಿ ನಿವೇತನ ಕೊಲೆ ಮಾಡಿದ್ದಾನೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ನಿಮ್ ಮಗ ಕಾಲ್ ಜಾರಿ ಬಿದ್ದ ದಿನ ಯಾರಾದ್ರೂ ಸ್ಟ್ರೇಂಜರ್ ನಿಮ್ ಮನೆ ಹತ್ರ ಬಂದಿರೋದನ್ನ ನೋಡಿದ್ರ ಅಂತ ಕೇಳಿದಾಗ ಇವರು ಇಲ್ಲ ಅಂತ ಹೇಳ್ತಾರೆ.
ಅಂಡ್ ಈ ಬಿಲ್ಡಿಂಗ್ ನಲ್ಲಿ ಸಿಸಿಟಿವಿ ಇರೋದಿಲ್ಲ. ಆ ದಿನ ಬಿಲ್ಡಿಂಗ್ ನಲ್ಲಿ ಒಂದು ಫಂಕ್ಷನ್ ನಡೆದಿದೆ. ಆ ಫಂಕ್ಷನ್ ಗೆ ಇವರು ಕೂಡ ಹೋಗಿದ್ದಾರೆ. ಆ ಗ್ಯಾಪ್ ನಲ್ಲೇ ಕಿಲ್ಲರ್ ಮನೆ ಒಳಗಡೆ ಬಂದು ಬಾತ್ರೂಮ್ ನಲ್ಲಿ ಆಯಿಲ್ ಸುರಿದಿದ್ದಾನೆ. ಅನ್ಯೂಶುವಲ್ ಆಗಿ ಏನಾದ್ರೂ ನಡೀತಾ ಅಂತ ಕೇಳಿದಾಗ ನಮ್ ಬಿಲ್ಡಿಂಗ್ ಆಪೋಸಿಟ್ ನಲ್ಲಿ ಇರುವ ವ್ಯಕ್ತಿ ಯಾವಾಗ್ಲೂ ಏನಾದ್ರೂ ಹೇಳ್ತಾನೆ ಇರ್ತಾರೆ. ಫಂಕ್ಷನ್ ನಡೆದಿದ್ದ ದಿನ ಯಾರೋ ಅವ್ರ ಮನೆ ಹತ್ರ ಕಾರ್ ನಿಲ್ಸಿದ್ರು ಅಂತ ಗಲಾಟೆ ಮಾಡ್ತಾ ಇದ್ರು. ಅಲ್ಲೋಗಿ ಎಂಕ್ವೈರಿ ಮಾಡಿದಾಗ ಇವ್ರ ಮನೆ ಮುಂದೆ ರೆಡ್ ಕಲರ್ ಟೊಯೋಟಾ ಪಾರ್ಕಿಂಗ್ ಆಗಿತ್ತು. ಆದ್ರೆ ಇವ್ರು ಕಾರ್ ನಂಬರ್ ನ ನೋಟ್ ಮಾಡಿಲ್ವಂತೆ. ಕಾರ್ ಹಿಂದೆ ಬೇಬಿ ಆನ್ ಬೋರ್ಡ್ ಅನ್ನೋ ಸ್ಟಿಕ್ಕರ್ ಇತ್ತು ಅಂತ ಹೇಳ್ತಾರೆ. ಕಾಡಿನಲ್ಲಿ ಕೊಲೆ ಆಗಿದ್ದ ಕೀರ್ತನ ಫ್ರೆಂಡ್ ರಮ್ಯಾನ ಎಂಕ್ವೈರಿ ಮಾಡ್ತಾರೆ. ರಮ್ಯಾ ಹೇಳೋ ಪ್ರಕಾರ ಕೀರ್ತನ ಕಾಫಿ ಶಾಪ್ಗೆ ಬರ್ತೀನಿ ಅಂತ ಹೇಳಿ ಬಂದಿರೋದಿಲ್ಲ. ಅದೇ ದಿನ ಅವಳ ಕೊಲೆ ಆಗಿರುತ್ತೆ. ಕೀರ್ತನ ಆಫೀಸ್ ಕ್ಯಾಬ್ ನಲ್ಲೇ ಡೈಲಿ ಬರ್ತಿದ್ಲು ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಕ್ಯಾಬ್ ಡ್ರೈವರ್ನ ಎಂಕ್ವೈರಿ ಮಾಡ್ತಾರೆ. ಡ್ರೈವರ್ ಹೇಳೋ ಪ್ರಕಾರ ಆ ದಿನ ಕೀರ್ತನ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗುವಾಗ ಕಾರ್ ಬ್ರೇಕ್ ಡೌನ್ ಆಗಿದೆ. ಆಕ್ಚುಲಿ ಅದೇ ದಿನ ಬೆಳಗ್ಗೆ ಕಾರ್ನ ಸರ್ವಿಸ್ ಮಾಡಿಸಿರ್ತಾರೆ. ಅಂದ್ರೂನು ಅದೇ ದಿನ ಬ್ರೇಕ್ ಡೌನ್ ಆಗಿದೆ. ನಂತರ ಕೀರ್ತನ ಕಾರ್ ಇಳಿದು ಹೋಗಿದ್ದಾಳೆ. ಯಾವ ಗಾಡಿಲಿ ಹೋದ್ಲು ಅಂತ ಡ್ರೈವರ್ ನೋಡಿಲ್ಲ. ಕಾರ್ ಬ್ರೇಕ್ ಡೌನ್ ಆಗಿದ್ದ ಸ್ಪಾಟ್ ಗೆ ಹೋಗಿ ಸಿಸಿಟಿವಿ ಚೆಕ್ ಮಾಡ್ತಾರೆ. ಡ್ರೈವರ್ ಹೇಳ್ದಂಗೆ ಕಾರ್ ಬ್ರೇಕ್ ಡೌನ್ ಆದ್ಮೇಲೆ ಕೀರ್ತನ ಕಾರಿಂದ ಇಳಿದು ಹೋಗಿದ್ದಾಳೆ. ಆದ್ರೆ ಯಾವ ಕಾರ್ನಲ್ಲಿ ಮತ್ತೆ ಹೋದ್ಲು ಅಂತ ಗೊತ್ತಾಗೋದಿಲ್ಲ. ಅದೇ ಸ್ಟ್ರೀಟ್ ನ ಮುಂದೆ ಹೋಗಿ ಇನ್ನೊಂದು ಶಾಪ್ ನ ಸಿಸಿಟಿವಿ ಫುಟೇಜಸ್ ಚೆಕ್ ಮಾಡ್ತಾರೆ. ಆಗ ರೆಡ್ ಕಲರ್ ಟೊಯೋಟಾ ಬೇಬಿ ಆನ್ ಬೋರ್ಡ್ ಸ್ಟಿಕ್ಕರ್ ಅಂಟಿಸಿದೆ. ಕೀರ್ತನ ಡೆತ್ ಆಗಿದ್ದ ಫಾರೆಸ್ಟ್ ಏರಿಯಾಗೆ ಹೋಗ್ಬೇಕಂದ್ರೆ ಒಂದು ಟೋಲ್ ಗೇಟ್ ನ ಕ್ರಾಸ್ ಮಾಡ್ಕೊಂಡೇ ಹೋಗ್ಬೇಕು. ಸೊ ಆ ಟೋಲ್ ಗೇಟ್ ಗೆ ಹೋಗಿ ಫುಟೇಜಸ್ ನ ಚೆಕ್ ಮಾಡ್ತಾರೆ. ಅಲ್ಲಿ ಆ ರೆಡ್ ಕಲರ್ ಟೊಯೋಟಾ ಕ್ರಾಸ್ ಆಗಿದೆ, ಆದ್ರೆ ನಂಬರ್ ಕಾಣಿಸ್ತಾ ಇಲ್ಲ. ಆ ದಿನ ಟೋಲ್ ಬೂತ್ ನಲ್ಲಿ ಇದ್ದ ಹುಡುಗಿನ ಎಂಕ್ವೈರಿ ಮಾಡ್ತಾರೆ. ಆ ಕಾರ್ ನಲ್ಲಿ ಯಾರಾದ್ರೂ ಹುಡುಗಿ ಇದ್ಲಾ ಅಂತ. ಆಗ ಇವಳು ನನ್ಗೆ ನೆನ್ಪಿಲ್ಲ ಸರ್, ಆದ್ರೆ ಅವನು ದುಡ್ಡು ತೆಗೆದು ಕೊಟ್ಟಿದ್ದು ಒಂದು ಲೇಡೀಸ್ ಹ್ಯಾಂಡ್ ಬ್ಯಾಗ್ ಇಂದ ಅಂತ. ಆ ಫುಟೇಜಸ್ ನ ಮತ್ತೊಮ್ಮೆ ನೋಡಿದಾಗ ಈ ಹುಡುಗಿ ಹೇಳ್ತಿರೋದು ನಿಜ. ಅವನು ಪಾಕೆಟ್ ಇಂದ ದುಡ್ಡು ತೆಗೆದು ಕೊಡದೆ ಪಕ್ಕದ ಸೀಟ್ ನಲ್ಲಿದ್ದ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಇಂದ ದುಡ್ಡು ತೆಗೆದು ಕೊಟ್ಟಿರ್ತಾನೆ. ಸೊ ಈಗ ವಿಕ್ಟರ್ ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಕೀರ್ತನ ಡೆಡ್ ಬಾಡಿ ಸಿಕ್ಕಿದ್ದ ಫಾರೆಸ್ಟ್ ನಲ್ಲಿ ಹ್ಯಾಂಡ್ ಬ್ಯಾಗ್ ಕೂಡ ಸಿಕ್ಕಿರುತ್ತೆ. ಟೋಲ್ ಗೇಟ್ ನಲ್ಲಿ ಆ ಕಾರ್ ನಂಬರ್ ರಿಜಿಸ್ಟರ್ ಆಗಿದ್ಯಾ ಅಂತ ಚೆಕ್ ಮಾಡ್ತಾರೆ. ಆದ್ರೆ 4 ನಂಬರ್ ಮಾತ್ರ ರಿಜಿಸ್ಟರ್ ಆಗಿದೆ. ಏರಿಯಾ ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟರ್ ಆಗಿಲ್ಲ. ಅದಕ್ಕೆ ವಿಕ್ಟರ್ ಮತ್ತೆ ಫುಟೇಜಸ್ ನ ಪ್ಲೇ ಮಾಡಿ ನೋಡ್ತಾರೆ. ಟೊಯೋಟಾ ಕಾರ್ಗೆ ಆಪೋಸಿಟ್ ನಲ್ಲಿ ಬರ್ತಿರೋ ಕಾರ್ ಹತ್ರ ಝೂಮ್ ಮಾಡಿ ನೋಡಿದಾಗ ಆ ಟೊಯೋಟಾ ಕಾರ್ ನ ನಂಬರ್ ರಿಫ್ಲೆಕ್ಟ್ ಆಗ್ತಿದೆ. ಇದ್ರೊಂದಿಗೆ ಎಪಿಸೋಡ್ 6 ಎಂಡ್ ಆಗುತ್ತೆ. 7ನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಇವರಿಗೆ ಆ ಟೊಯೋಟಾ ಕಾರ್ ನ ನಂಬರ್ ಸಿಕ್ಕಿರುತ್ತೆ ಅಲ್ವಾ, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ RTO ಆಫೀಸ್ಗೆ ಬಂದಿದ್ದಾರೆ. ಚೆಕ್ ಮಾಡಿದಾಗ ಅದೊಂದು ಬೈಕ್ ನಂಬರ್ ಅನ್ನೋದು ಗೊತ್ತಾಗುತ್ತೆ. ಇದರಿಂದ ಕನ್ಫ್ಯೂಸ್ ಆಗಿದ್ದ ವಿಕ್ಟರ್ ಕೀರ್ತನ ಅವ್ರನ್ನ ಡೈಲಿ ಪಿಕಪ್ ಮಾಡ್ತಿದ್ದ ಕ್ಯಾಬ್ ಡ್ರೈವರ್ಗೆ ಕಾಲ್ ಮಾಡಿ ಆ ದಿನ ಡ್ರೈವರ್ ಕೀರ್ತನ ಅವ್ರನ್ನ ಪಿಕಪ್ ಮಾಡಿದ ದಿನ ಬೆಳಗ್ಗೆ ಕಾರ್ನ ಸರ್ವಿಸ್ಗೆ ಬಿಟ್ಟಿದ್ದೆ ಅಂತ ಹೇಳಿರ್ತಾರೆ. ಆ ಸರ್ವಿಸ್ ಸೆಂಟರ್ ಅಡ್ರೆಸ್ ನ ತಿಳ್ಕೊಂಡು ಅಲ್ಲಿಗೆ ಹೋಗುವಾಗ ವಿಕ್ಟರ್ ಕಿಶೋರ್ಗೆ ಹೇಳ್ತಾರೆ ಡ್ರೈವರ್ ಹೇಳಿದ ಪ್ರಕಾರ ಕೀರ್ತನ ಕಾಣೆ ಆದ ದಿನ ಅವಳನ್ನ ಪಿಕಪ್ ಮಾಡುವಾಗ ಬೆಳಗ್ಗೆ ಅಷ್ಟೇ ಕಾರ್ನ ಸರ್ವಿಸ್ಗೆ ಬಿಟ್ಟಿದ್ದಾರೆ. ಆದ್ರೆ ಅದೇ ದಿನ ಸಂಜೆ ಕಾರ್ ಬ್ರೇಕ್ ಡೌನ್ ಆಗಿದೆ. ಅದು ಹೇಗ್ ಸಾಧ್ಯ? ಖಂಡಿತ ಕಿಲ್ಲರ್ ಏನೋ ಮಾಡಿದ್ದಾನೆ ಅಂತ. ಆ ಸರ್ವಿಸ್ ಸೆಂಟರ್ ಗೆ ಹೋಗಿ ಎಂಕ್ವೈರಿ ಮಾಡಿದಾಗ ಟೋಟಲ್ 3 ರೆಡ್ ಕಲರ್ ಟೊಯೋಟಾ ಸರ್ವಿಸ್ ಗೆ ಬಂದಿದೆ. ಆ ಅಡ್ರೆಸ್ ಗೆ ಹೋಗಿ ಎಂಕ್ವೈರಿ ಮಾಡ್ತಾರೆ, ಆದ್ರೆ ಯಾವ್ದೇ ಲೀಡ್ ಸಿಗೋದಿಲ್ಲ. ಎಸಿ ಇಬ್ರು ಪೊಲೀಸರಿಗೆ ಹೇಳಿ ವಿಕ್ಟರ್ ನ ಫಾಲೋ ಮಾಡೋದಕ್ಕೆ ಹೇಳಿದ್ರು ಅಲ್ವಾ, ಅವ್ರನ್ನ ನೋಡಿ ವಿಕ್ಟರ್ ನೀವು ನನ್ನ ಫಾಲೋ ಮಾಡ್ತಿರೋ ವಿಷಯ ನನ್ಗೆ ಗೊತ್ತು, ಕರೆಕ್ಟ್ ಆಗಿ ಫಾಲೋ ಮಾಡಿದ್ರಿ ಅಲ್ವಾ, ಹಾಗಾದ್ರೆ ನನ್ನ ಯಾವ್ದಾದ್ರು ಕಾರ್ ಫಾಲೋ ಮಾಡಿದ್ದನ್ನ ನೋಡಿದ್ರಾ ಅಂತ. ಹೌದು, ನಾನು ನೋಡ್ದೆ, ರೆಡ್ ಕಲರ್ ಟೊಯೋಟಾ, ಆದ್ರೆ ಕಾರ್ ನಂಬರ್ ನ ನೋಟಿಸ್ ಮಾಡಿಲ್ಲ, ಅದು ಯೆಲ್ಲೋ ಬೋರ್ಡ್ ನ ಕಾರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಟೇಷನ್ ಗೆ ಬಂದ ಮೇಲೆ ಇದುವರೆಗೂ ಡೆತ್ ಆಗಿರೋ ವಿಕ್ಟಿಮ್ಸ್ ನ ಕಾಲ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಒಂದು ನಂಬರ್ ಮಾತ್ರ 4 ಜನ ವಿಕ್ಟಿಮ್ ಗಳ ಹಿಸ್ಟ್ರಿಯಲ್ಲಿ ಇದೆ. ಆ ನಂಬರ್ ಗೆ ಕಾಲ್ ಮಾಡಿದಾಗ ಅದು ಅನ್ರೈಡ್ ಟ್ಯಾಕ್ಸಿ ಅನ್ನೋ ಕ್ಯಾಬ್ ಕಂಪನಿಯ ನಂಬರ್ ಅನ್ನೋದು ಗೊತ್ತಾಗುತ್ತೆ. ಈಗ ವಿಕ್ಟರ್ ಹೇಳ್ತಾರೆ ಮೇ ಬಿ ನಾವು ಸರ್ಚ್ ಮಾಡ್ತಿರೋ ಕಿಲ್ಲರ್ ಕಾಲ್ ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು. ಕಾಮನ್ ಆಗಿ ಕ್ಯಾಬ್ ಬುಕ್ ಮಾಡುವಾಗ ಪಿಕಪ್ ಅಂಡ್ ಡ್ರಾಪ್ ಪಾಯಿಂಟ್ ನಲ್ಲಿ ಅಡ್ರೆಸ್ ನ ಫೀಡ್ ಮಾಡ್ತೀವಿ. ಸತ್ತೋಗಿರೋ 4 ಜನ ವಿಕ್ಟಿಮ್ಸ್ ಒಳ್ಳೆ ಪೊಸಿಷನ್ ನಲ್ಲಿ ಇದ್ದವರು. ಸೊ ಇವರೆಲ್ಲ ಕಾಲ್ ಟ್ಯಾಕ್ಸಿ ಯೂಸ್ ಮಾಡಿರೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ 4 ಜನ ಒಂದೇ ಒಂದ್ಸಲ ಮಾತ್ರ ಒನ್ ರೈಡ್ ಕಾಲ್ ಟ್ಯಾಕ್ಸಿಯಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಕ್ಯಾಬ್ ಡ್ರೈವರ್ ಸಿಸಿಟಿವಿಯಲ್ಲಿ ಅವನ್ ಮುಖ ಕ್ಯಾಪ್ಚರ್ ಆಗ್ಬಾರ್ದು ಅಂತ ಕ್ಯಾಪ್ ಯೂಸ್ ಮಾಡಿದ್ದಾನೆ ಅಂಡ್ ಕಾರ್ ನಂಬರ್ ಚೇಂಜ್ ಮಾಡಿಲ್ಲ. ಪ್ಲಾಟ್ಫಾರ್ಮ್ ಮೇಲೆ ಉರುಳ್ಕೊಂಡು ಹೋಗಿದ್ದಾನೆ. ಆದ್ರೆ ಎಲ್ಲಾ ಕ್ರೈಮ್ ಸೀನ್ ನಲ್ಲೂ ಬೇಬಿ ಆನ್ ಬೋರ್ಡ್ ಸ್ಟಿಕ್ಕರ್ ಮಾತ್ರ ಚೇಂಜ್ ಮಾಡಿಲ್ಲ. ಯಾಕೆ ಅಂತ ಆಗ ಕಿಶೋರ್ ಹೇಳ್ತಾರೆ ಯಾಕಂದ್ರೆ ಕಾಮನ್ ಆಗಿ ಮಕ್ಕಳಿರೋ ಫ್ಯಾಮಿಲಿ ಮಾತ್ರ ಬೇಬಿ ಆನ್ ಬೋರ್ಡ್ ಸ್ಟಿಕ್ಕರ್ ಹಾಕಿರ್ತಾರೆ, ಕ್ಯಾಬ್ ಡ್ರೈವರ್ಸ್ ಅಂಟಿಸೋದಿಲ್ಲ. ಇನ್ ಕೇಸ್ ಸಿಸಿಟಿವಿಯಲ್ಲಿ ಸಿಕ್ಕಾಕೊಂಡ್ರು ನಮ್ ಫೋಕಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಮೇಲೆನೆ ಇರುತ್ತೆ. ಕಾಲ್ ಟ್ಯಾಕ್ಸಿ ಡ್ರೈವರ್ ಮೇಲೆ ನಮ್ಗೆ ಡೌಟ್ ಬರೋದೇ ಇಲ್ಲ. ನಮ್ನ ಡೈವರ್ಟ್ ಮಾಡೋದಕ್ಕೇನೆ ಕಿಲ್ಲರ್ ಈ ಪ್ಲಾನ್ ಮಾಡಿದ್ದಾನೆ. ವಿಕ್ಟರ್ ಗೆ ಕಮಿಷನರ್ ಕಾಲ್ ಮಾಡಿದಾಗ ವಿಕ್ಟರ್ ಹೇಳ್ತಾರೆ ಸರ್ ಆ ಸೀರಿಯಲ್ ಕಿಲ್ಲರ್ ಯಾರು ಅನ್ನೋದು ಗೊತ್ತಾಗಿದೆ, ಅವನೊಬ್ಬ ಕಾಲ್ ಟ್ಯಾಕ್ಸಿ ಡ್ರೈವರ್.
ಈಕೆ CBCID ಕೈ ಸೇರೋಕು ಮುಂಚೆ ಹಾಫ್ ಡೇ ಟೈಮ್ ಕೊಡಿ, ನಾನು ಆ ಕಿಲ್ಲರ್ನ ಕಂಡು ಹಿಡಿತೀನಿ ಅಂತ. ಕಮಿಷನರ್ ಕೂಡ ಒಪ್ಕೋತಾರೆ. ಈಗ ವಿಕ್ಟರ್ ಅವ್ರ ಟೀಮ್ಗೆ ಹೇಳ್ತಾರೆ, ನಾವು ಹುಡ್ಕೊಂಡು ಹೋಗ್ತಿರೋ ಕಿಲ್ಲರ್ ಒಬ್ಬ ಸೈಕೋಪಾತ್ ಸೀರಿಯಲ್ ಕಿಲ್ಲರ್. ಅವನು ಇದುವರೆಗೂ 4 ಕೊಲೆ ಮಾಡಿದ್ದಾನೆ. ಅವನೊಬ್ಬ ಹ್ಯಾಂಡಿಕ್ಯಾಪ್. 100 ಕಾಲ್ ಟ್ಯಾಕ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಯೂಸ್ ಮಾಡ್ತಿರೋ ಕಾರ್ ರೆಡ್ ಕಲರ್ ಟೊಯೋಟಾ. 100 ಕಾಲ್ ಟ್ಯಾಕ್ಸಿಯ ಎಲ್ಲಾ ಬ್ರಾಂಚಸ್ಗೆ ಹೋಗಿ ವಿಚಾರಿಸಿ ಅಂತ. ತುಂಬಾ ಬ್ರಾಂಚ್ ಗಳಲ್ಲಿ ಎಂಕ್ವೈರಿ ಮಾಡ್ತಾರೆ, ನಿಮ್ ಬ್ರಾಂಚ್ ಅಲ್ಲಿ ಹ್ಯಾಂಡಿಕ್ಯಾಪ್ ಡ್ರೈವರ್ ಯಾರಾದ್ರೂ ಇದ್ದಾರಾ ಅಂತ. ಆದ್ರೆ ಎಲ್ಲರೂ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ವಿಕ್ಟರ್ ಒಂದು ಬ್ರಾಂಚ್ ಗೆ ಹೋದಾಗ ಬೋರ್ಡ್ ನಲ್ಲಿ ಯಾರೋ ಆ ಕಿಲ್ಲರ್ ಕೊಲೆ ಮಾಡಿದ ನಂತರ ಬರ್ದಿದ್ದ ಸೇಮ್ ಲೈನ್ ನ ಬರ್ದಿದ್ದಾರೆ. ಇದನ್ನು ನೋಡಿ ವಿಕ್ಟರ್ ಗೆ ಡೌಟ್ ಬರುತ್ತೆ. ಅದು ಯಾರು ಬರ್ದಿದ್ದು ಅಂತ ಕೇಳಿದಾಗ ನಮ್ ಡ್ರೈವರೇ ಬರ್ದಿದ್ದು, ಅವನ ಹೆಸರು ಗುಣಶೇಖರ್ ಅಂತ ಹೇಳ್ತಾರೆ. ಗುಣಶೇಖರ್ ಹ್ಯಾಂಡಿಕ್ಯಾಪ್ ಅಂತ ಕೇಳಿದಾಗ ಇಲ್ಲ ಅಂತ ಹೇಳ್ತಾರೆ. ಗುಣಶೇಖರ್ ಕೊಲೆ ನಡೆದ ಡೇಟ್ ಗಳಲ್ಲಿ ಎಲ್ಲಿದ್ದ ಅಂತ ವಿಚಾರಿಸಿದಾಗ ಆ ಸಂದರ್ಭದಲ್ಲಿ ಅವನು ಬೇರೆ ಬೇರೆ ಕಡೆ ಟ್ರಿಪ್ ಹೋಗಿದ್ದ ಅನ್ನೋದು ಗೊತ್ತಾಗುತ್ತೆ. ಗುಣಶೇಖರ್ ಅಡ್ರೆಸ್ ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಇದ್ರೊಂದಿಗೆ ಎಪಿಸೋಡ್ 7 ಎಂಡ್ ಆಗುತ್ತೆ. 8ನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಗುಣಶೇಖರ್ ಮನೆ ಹತ್ರ ಕಿಶೋರ್ ಸ್ಪೈ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡ್ತಾರೆ. NPL ಪಾರ್ಸಲ್ ಸರ್ವಿಸ್ ಹೆಸರಿನಲ್ಲಿ ಇರುವ ವೆಹಿಕಲ್ ನಲ್ಲೇ ವಿಕ್ಟರ್ ಅಂಡ್ ಟೀಮ್ ಇದ್ದಾರೆ. ಇವನೇ ಗುಣಶೇಖರ್. ಇವನ ಪ್ರತಿಯೊಂದು ಮೂವ್ಮೆಂಟ್ ನ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸಾಲಿಡ್ ಎವಿಡೆನ್ಸ್ ಇಲ್ದೆ ಗುಣಶೇಖರ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರೆ ಈಸಿಯಾಗಿ ರಿಲೀಸ್ ಆಗ್ತಾನೆ. ವೆಯ್ಟ್ ಮಾಡೋಣ. ಅವನ್ ಪ್ಯಾಟರ್ನ್ ಪ್ರಕಾರ 11th ಅಥವಾ 12th ಡೇ ಖಂಡಿತ ಕೊಲೆ ಮಾಡ್ತಾನೆ. ಆಗ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡೋಣ. ನಿನ್ನೆ 11th ಡೇ ಅವನು ಕೊಲೆ ಮಾಡಿಲ್ಲ. ಇವತ್ತು 12th ಡೇ ಖಂಡಿತ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಅರೆಸ್ಟ್ ಮಾಡ್ಲೇಬೇಕು ಅಂತ ವಿಕ್ಟರ್ ಕಿಶೋರ್ಗೆ ಹೇಳ್ತಾರೆ. ಗುಣಶೇಖರ್ ಪೇಂಟಿಂಗ್ ಮಾಡ್ತಾ ಇದ್ದಾನೆ. ಆಗ ರೆಡ್ ಕಲರ್ ಪೇಂಟ್ ಖಾಲಿ ಆಗಿದ್ರಿಂದ ಅದನ್ನ ತರೋದಕ್ಕೆ ಹೊರಗಡೆ ಹೋಗ್ತಾನೆ. ಇದನ್ನ ಹೊರಗಡೆಯಿಂದ ವಾಚ್ ಮಾಡ್ತಾ ಇದ್ದ ವಿಕ್ಟರ್ ಅವರ ಟೀಮ್ ಅವರು ವಿಕ್ಟರ್ಗೆ ಕಾಲ್ ಮಾಡಿ ಹೇಳ್ತಾರೆ. ವಿಕ್ಟರ್ ಹೊರಗಡೆ ಇದ್ದ ಟೀಮ್ ಮೆಂಬರ್ಸ್ಗೆ ಗುಣಶೇಖರ್ನ ಫಾಲೋ ಮಾಡೋದಕ್ಕೆ ಹೇಳ್ತಾರೆ. ಅವನು ರಿಟರ್ನ್ ಬರುವಾಗ ನನ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ನೇರವಾಗಿ ಗುಣಶೇಖರ್ ಮನೆ ಒಳಗಡೆ ಹೋಗ್ತಾರೆ. ರೂಮ್ ಒಳಗಡೆ ಹೋದ್ಮೇಲೆ ಸ್ಪೈ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡ್ತಾರೆ. ಈ ಕಡೆ ಗುಣಶೇಖರ್ಗೆ ವಿಕ್ಟರ್ ಟೀಮ್ ಅವರು ಫಾಲೋ ಮಾಡ್ತಿರೋದ್ರಿಂದ ಸ್ವಲ್ಪ ಡೌಟ್ ಶುರು ಆಗುತ್ತೆ. ಬೈಕ್ ನಲ್ಲಿ ಫಾಲೋ ಮಾಡ್ತಿದ್ದ ವ್ಯಕ್ತಿ ಸೂಪರ್ ಮಾರ್ಕೆಟ್ ನಲ್ಲೂ ಇರೋದು ನೋಡಿ ಪೊಲೀಸರು ಫಾಲೋ ಮಾಡ್ತಿದ್ದಾರೆ ಅನ್ನೋದು ಇವನಿಗೆ ಕನ್ಫರ್ಮ್ ಆಗುತ್ತೆ. ವಿಕ್ಟರ್ಗೆ ಒಂದು ಡೈರಿ ಸಿಗುತ್ತೆ. ಅದರಲ್ಲಿ ಬರ್ದಿರೋ ಎಲ್ಲಾ ಪೇಜ್ ಗಳ ಫೋಟೋ ತೆಗಿತಾರೆ. ಗುಣಶೇಖರ್ ರಿಟರ್ನ್ ಮನೆ ಕಡೆ ಬರ್ತಾ ಇದ್ದಾನೆ ಅಂತ ಟೀಮ್ ಅವರು ವಿಕ್ಟರ್ಗೆ ಹೇಳಿದ್ರಿಂದ ವಿಕ್ಟರ್ ಅಲ್ಲಿಂದ ಎಸ್ಕೇಪ್ ಆಗಿ ಆ ವ್ಯಾನ್ ಒಳಗಡೆ ಬರ್ತಾರೆ. ಮನೆಗ್ ಬಂದಾಗ ಗುಣಶೇಖರ್ಗೆ ಮೇ ಬಿ ಪೊಲೀಸರು ನಾನು ಹೊರಗಡೆ ಹೋದಾಗ ಮನೆ ಒಳಗಡೆ ಬಂದು ಸ್ಪೈ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡಿರ್ಬೋದು ಅಂತ ಡೌಟ್ ಬರುತ್ತೆ. ಅದನ್ನ ಪತ್ತೆ ಮಾಡೋದಕ್ಕೆ ಸ್ಪೈ ಕ್ಯಾಮೆರಾ ಫೈಂಡರ್ ಆಪ್ ನ ಇನ್ಸ್ಟಾಲ್ ಮಾಡ್ತಾನೆ. ಇನ್ ಕೇಸ್ ಫಿಕ್ಸ್ ಆಗಿದ್ರೆ ಬೀಪ್ ಸೌಂಡ್ ಬರುತ್ತೆ. ಇನ್ಸ್ಟಾಲ್ ಆದ್ಮೇಲೆ ಡ್ಯಾನ್ಸ್ ಮಾಡೋ ನೆಪದಲ್ಲಿ ಮನೆ ಎಲ್ಲಾ ಕಡೆ ಓಡಾಡಿ ಚೆಕ್ ಮಾಡಿದಾಗ ಸ್ಪೈ ಕ್ಯಾಮೆರಾ ಫಿಕ್ಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಪೊಲೀಸರು ನನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಅನ್ನೋದು ಇವನಿಗೆ ಕನ್ಫರ್ಮ್ ಆಗುತ್ತೆ. ವಿಕ್ಟರ್ ಡೈರಿ ಫೋಟೋ ತೆಗ್ದಿದ್ರು ಅಲ್ವಾ, ಅದನ್ನ ಪ್ರಿಂಟ್ ತೆಗೆದು ಓದೋಕೆ ಶುರು ಮಾಡ್ತಾರೆ. ಅದರಲ್ಲಿ ಗುಣಶೇಖರ್ ಅವನ್ ಬಗ್ಗೆ ಬರ್ದಿದ್ದಾನೆ. ಈಗ ಒಂದು ಫ್ಲಾಶ್ ಬ್ಯಾಕ್. ಗುಣಶೇಖರ್ ಚಿಕ್ಕವನಾಗಿದ್ದಾಗ ಅವ್ರ ತಂದೆ ಡೈಲಿ ಕುಡ್ಕೊಂಡ್ ಬಂದು ಅವ್ರ ತಾಯಿಗೆ ಹಿಂಸೆ ಕೊಡ್ತಿದ್ರು. ಹೀಗೆ ಒಂದಿನ ಫುಲ್ ಟೈಟ್ ಆಗಿದ್ದ ಗುಣಶೇಖರ್ನ ತಂದೆ ಅವ್ರ ವೈಫ್ ನ ಕೊಲೆ ಮಾಡಿದ್ದಾರೆ. ಇದರಿಂದ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಗುಣಶೇಖರ್ಗೆ ಬೇರೆ ಯಾರು ಇಲ್ದೇ ಇರೋದ್ರಿಂದ ಒಂದು ಆರ್ಫನೇಜ್ ನಲ್ಲಿ ಬೆಳೆದಿದ್ದಾನೆ. ಅಲ್ಲಿ ಹಾಸಿಗೆ ಮೇಲೇನೆ ಯೂರಿನ್ ಪಾಸ್ ಮಾಡ್ತಿದ್ದ ಅಂತ ಲೇಡಿ ವಾರ್ಡನ್ ಇವನ್ಗೆ ಡೈಲಿ ಹೊಡಿತಾ ಇರ್ತಾರೆ. ಹುಡುಗರು ಗೇಲಿ ಮಾಡಿದ್ರು ಅಂತ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರಿಂದ ವಾರ್ಡನ್ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಹೇಳಿ ಅಲ್ಲೇ ಊಟ ಮಾಡೋದಕ್ಕೆ ಹೇಳಿರ್ತಾರೆ. ಹೇಗಾದ್ರೂ ಈ ನರಕದಿಂದ ಎಸ್ಕೇಪ್ ಆಗ್ಬೇಕು ಅಂತ ಅನ್ಕೊಂಡಿದ್ದ, ಆದ್ರೆ ಧೈರ್ಯ ಇರ್ಲಿಲ್ಲ. ಯಾರು ಕೂಡ ಇವನ್ ಜೊತೆ ಆಟ ಆಡೋದಕ್ಕೆ ಬರ್ತಾನೆ ಇಲ್ಲ. ಒಂದ್ ಚಿಟ್ಟೆನ ಹಿಡಿದು ಅದನ್ನ ಸಾಯಿಸುವಾಗ ಇವನ್ಗೆ ಏನೋ ಒಂಥರ ಖುಷಿ. ಈ ಖುಷಿ ಪದೇ ಪದೇ ಬೇಕು ಅಂತ ಅನ್ಸಿದ್ರಿಂದ ತುಂಬಾ ಚಿಟ್ಟೆಗಳನ್ನ ಹಿಡಿದು ಸಾಯಿಸೋದಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡಿ ವಾರ್ಡನ್ ಹೊಡೆದಿದ್ರಿಂದ ಅವನ್ ಕಣ್ಣಿನ ಭಾಗಕ್ಕೆ ಗಾಯ ಆಗಿ ಸ್ಕಾರ್ ಬಂದಿರುತ್ತೆ. ಹೀಗಿರುವಾಗ ಒಂದು ಬುಕ್ ಸಿಕ್ಕಿದೆ. ಅದನ್ನ ಓದೋಕೆ ಶುರು ಮಾಡ್ತಾನೆ. ದೊಡ್ಡವನಾದ್ಮೇಲೆ ಆರ್ಫನೇಜ್ ಇಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ಮೇಲೆ ಕೆಲ್ಸ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಬೇರೆಯವ್ರು ಮಾಡಿದ ತಪ್ಪಿಗೆ ಓನರ್ ಇವನಿಗೆ ಹೊಡಿತಾ ಇರ್ತಾರೆ. ಇದರಿಂದ ಟ್ರಿಗರ್ ಆಗಿದ್ದ ಗುಣಶೇಖರ್ ಇವನಿಗೆ ಹೊಡೆದಿದ್ದ ವ್ಯಕ್ತಿ ಕರೆಂಟ್ ಶಾಕ್ ಹೊಡೆದು ಸಾಯೋ ಹಾಗೆ ಸೆಟಪ್ ಮಾಡಿದ್ದಾನೆ. ಅದೇ ತರ ವ್ಯಕ್ತಿ ಸತ್ತಾಗ ಇವನಿಗೆ ಏನೋ ಒಂಥರ ಖುಷಿ. ಹೀಗೆ ಇವನು ಕೆಲಸ ಕೇಳ್ಕೊಂಡು ಹೋದಾಗ ಹಿಂಸೆ ಕೊಟ್ಟವ್ರನ್ನ ಸಾಯೋ ಹಾಗೆ ಮಾಡಿ ಅದನ್ನ ಆಕ್ಸಿಡೆಂಟ್ ತರ ಫ್ರೇಮ್ ಮಾಡ್ತಾ ಇರ್ತಾನೆ. ಕೊನೆಯದಾಗಿ 100 ಕಾಲ್ ಟ್ಯಾಕ್ಸಿಯಲ್ಲಿ ಕೆಲಸ ಸಿಕ್ಕಿದೆ. ಆಗ ಕೀರ್ತನ ಇವನ್ ಟ್ಯಾಕ್ಸಿಯಲ್ಲಿ ಟ್ರಾವೆಲ್ ಮಾಡಿದ್ದಾಳೆ. ಕಾರ್ನಲ್ಲಿ ಸ್ಮೆಲ್ ಬಂದಿದೆ. ಮೂಗ್ ಮುಚ್ಕೊಂಡಿರೋದನ್ನ ನೋಡಿ ಸ್ಪ್ರೇ ಮಾಡ್ತಾನೆ. ಅವನು ಇವಳನ್ನೇ ನೋಡ್ತಿದ್ದಾನೆ ಅಂತ ಗಾಡಿ ನಿಲ್ಸಿ ಗಲಾಟೆ ಮಾಡ್ತಾಳೆ. ಇದರಿಂದ ಪಬ್ಲಿಕ್ ಇವನಿಗೆ ಸರಿಯಾಗಿ ಹೊಡಿತಾರೆ. ಇದರಿಂದ ಟ್ರಿಗರ್ ಆಗಿದ್ದ ಗುಣಶೇಖರ್ ಕೀರ್ತನನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ.
ಮಾಡ್ತಾನೆ. ಒಂದಿನ ಕೀರ್ತನ ಡೈಲಿ ಬರುವ ಆಫೀಸ್ಗೆ ಬ್ರೇಕ್ ಡೌನ್ ಆಗೋ ತರ ಸೆಟಪ್ ಮಾಡ್ತಾನೆ. ನಂತರ ಅವಳನ್ನ ಕಿಡ್ನಾಪ್ ಮಾಡಿ ಕಾಡಿನ ಒಳಗಡೆ ಎಳ್ಕೊಂಡು ಹೋಗಿದ್ದಾನೆ. ನಂತರ ಮರಕ್ಕೆ ಕಟ್ಟಾಕಿ ಅವಳ ಮೂಗನ್ನ ಕತ್ತರಿಸಿ ಕೊಲೆ ಮಾಡ್ತಾನೆ. ಅವಳು ನರಳಿ ಸಾಯುವಾಗ ಇವನ್ಗೆ ಏನೋ ಒಂಥರ ಖುಷಿ. ಹೀಗಿರುವಾಗ ಒಂದಿನ ನಿವೇತಾ ಅವಳ ಫ್ರೆಂಡ್ ಜೊತೆ ಇವನ್ ಟ್ಯಾಕ್ಸಿಯಲ್ಲೇ ಟ್ರಾವೆಲ್ ಮಾಡಿದ್ದಾಳೆ. ಇಬ್ರು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾರೆ. ಫ್ರೆಂಡ್ ಕಾರ್ ಇಳಿದು ಹೋದ್ಮೇಲೆ ಅವಳ ಬಗ್ಗೆ ಇನ್ನೊಬ್ಳು ಫ್ರೆಂಡ್ ಜೊತೆ ವಲ್ಗರ್ ಆಗಿ ಮಾತಾಡ್ತಾ ಇದ್ದಾಳೆ. ಇದರಿಂದ ಗುಣಶೇಖರ್ಗೆ ಟ್ರಿಗರ್ ಆಗುತ್ತೆ. ಇಷ್ಟೊತ್ತು ಒಂದು ಹುಡುಗಿ ಜೊತೆ ಕ್ಲೋಸ್ ಆಗಿ ಮಾತಾಡಿ ಈಗ ಅವಳ ಬಗ್ಗೆನೆ ಬೇರೆ ಹುಡುಗಿ ಜೊತೆ ತಪ್ಪಾಗಿ ಮಾತಾಡ್ತಿದ್ದಾಳೆ ಅಂತ. ನಂತರ ನಿವೇತನ ಫಾಲೋ ಮಾಡಿದ್ದಾನೆ. ಆಗ ಅವಳು ಪ್ರಭಾಕರನ್ ಜೊತೆ ಅಫೇರ್ ಇಟ್ಕೊಂಡಿರೋ ವಿಷಯ ಗೊತ್ತಾಗಿದೆ. ನಂತರ ಪ್ರಭಾಕರನ್ನ ಡೈವರ್ಟ್ ಮಾಡಿ ನಿವೇತಾ ಒಬ್ಳೆ ಇರುವಾಗ ಅವಳ ರೂಮ್ಗೆ ಹೋಗಿ ಕೊಲೆ ಮಾಡಿದ್ದಾನೆ. ನೆಕ್ಸ್ಟ್ ಕೃಷ್ಣಮೂರ್ತಿ ಇವನ್ ಟ್ಯಾಕ್ಸಿಯಲ್ಲೇ ಕೂತ್ಕೊಂಡು ಹುಡುಗಿರ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿರೋದನ್ನ ನೋಡಿ ಅವ್ರ ಕಣ್ಣಿಗೆ ಚುಚ್ಚಿ ಕೊಲೆ ಮಾಡಿದ್ದಾನೆ. ನೆಕ್ಸ್ಟ್ ಜರ್ನಲಿಸ್ಟ್ ಅರಿವಾನಂದಂ ಯಾರೋ ಅನ್ನೋನ್ ಪರ್ಸನ್ ಮಾತನ್ನ ಕೇಳಿ ಅದು ಸರಿನಾ ತಪ್ಪಾ ಅಂತಾನು ಯೋಚನೆ ಮಾಡದೆ ಸಂಬಂಧಪಟ್ಟ ವ್ಯಕ್ತಿಗೆ ಥ್ರೆಟ್ನಿಂಗ್ ಮಾಡಿದ್ದಾರೆ. ಅದಕ್ಕೆ ಅವ್ರ ಕಿವಿಗೆ ಚುಚ್ಚಿ ಕೊಲೆ ಮಾಡಿದ್ದಾನೆ. ಈಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಇದ್ರೊಂದಿಗೆ ಎಪಿಸೋಡ್ 8 ಎಂಡ್ ಆಗುತ್ತೆ. 9ನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಕಮಿಷನರ್ ಗೆ ಕಿಲ್ಲರ್ ಮನೆಯಲ್ಲಿ ಸಿಕ್ಕಿರುವ ಡೈರಿ ಬಗ್ಗೆ ಹೇಳಿ ಅವ್ನ್ ಕೊಲೆ ಮಾಡ್ತಿರೋದಕ್ಕೆ ಮೋಟಿವ್ ಏನು ಅನ್ನೋದನ್ನ ಹೇಳ್ತಾರೆ. ಆ ಡೈರಿಲಿ ಇರೋ ಹ್ಯಾಂಡ್ ರೈಟಿಂಗ್ ಇಟ್ಕೊಂಡು ಅವನ್ನ ಅರೆಸ್ಟ್ ಮಾಡೋದಕ್ಕೆ ಆಗಲ್ಲ, ಯಾಕಂದ್ರೆ ಇದು ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ ಅಂತ ಹೇಳಿ ಈಸಿಯಾಗಿ ರಿಲೀಸ್ ಆಗ್ತಾನೆ. ಅದಕ್ಕೆ ಪಾಯಿಂಟ್ ಬ್ಲಾಂಕ್ ನಲ್ಲೇ ಅರೆಸ್ಟ್ ಮಾಡ್ಬೇಕು ಅಂತ. ಗುಣಶೇಖರ್ ರೆಡಿ ಆಗ್ತಿರೋದು ನೋಡಿ ಪಕ್ಕ ಇವತ್ತು ಕೊಲೆ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ ಅಂತ ಪೊಲೀಸರು ವೆಯ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ. ತುಂಬಾ ಹೊತ್ತಿನ ನಂತರ ಇವ್ರು ಫಿಕ್ಸ್ ಮಾಡಿದ ಸ್ಪೈ ಕ್ಯಾಮ್ ನಲ್ಲಿ ಗ್ಲಿಚ್ ತರ ಬರುತ್ತೆ. ತಕ್ಷಣ ನೋ ಸಿಗ್ನಲ್ ಅಂತ ಬರ್ತಾ ಇದೆ. ಸೊ ಇದರಿಂದ ಡೌಟ್ ಬಂದು ವಿಕ್ಟರ್ ಅಂಡ್ ಟೀಮ್ ಗುಣಶೇಖರ್ ಮನೆಗೆ ಬಂದು ನೋಡಿದ್ರೆ ಮಲ್ಗಿರೋ ತರ ಪಿಲ್ಲೋ ಎಲ್ಲ ಇಟ್ಟು ಸೆಟಪ್ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಅವನ್ ಫೋನ್ ರೂಮ್ ನಲ್ಲೇ ಇದೆ. ಅದನ್ನ ಅನ್ಲಾಕ್ ಮಾಡಿ ನೋಡಿದ್ರೆ ಅದರಲ್ಲಿ ವಿಕ್ಟರ್ ಮನೆಯ ಫೋಟೋ ಇದೆ. ಸೊ ಅವನು ಖಂಡಿತ ನಮ್ಮನೆ ಹತ್ರನೇ ಹೋಗಿದ್ದಾನೆ, ಮನೆಯಲ್ಲಿ ಗಾಯತ್ರಿ ಒಬ್ಳೆ ಇದ್ದಾಳೆ ಅಂತ ಗಾಬರಿ ಆಗಿದ್ದಾರೆ. ಕಿಶೋರ್ಗೆ ಕಾಲ್ ಮಾಡಿ ಬೇಗ ಹೊರಟು ನಮ್ಮ ಮನೆ ಹತ್ರ ಬನ್ನಿ, ಕಿಲ್ಲರ್ ನಮ್ಮ ಮನೆ ಹತ್ರನೇ ಹೋಗಿದ್ದಾನೆ ಅಂತ. ಇನ್ನೇನು ಗಾಯತ್ರಿನ ಕೊಲೆ ಮಾಡಬೇಕು ಅನ್ನುವಷ್ಟರಲ್ಲಿ ವಿಕ್ಟರ್ ಗುಣಶೇಖರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಗಾಯತ್ರಿ ಅನ್ಕಾನ್ಶಿಯಸ್ ಆಗಿದ್ದಾಳೆ. ಅವಳ ಬಾಡಿ ಮೇಲೆ ರಕ್ತದ ಕಲೆ ಇದೆ. ಪಕ್ಕದ ಮನೆ ಆಂಟಿಯನ್ನ ಕೊಲೆ ಮಾಡಿದ್ದಾನೆ. ಅವರೇ ವಿಕ್ಟರ್ ಇಲ್ದೇ ಇರುವಾಗ ಗಾಯತ್ರಿನ ನೋಡ್ಕೊಳ್ತಾ ಇದ್ರು. ವಿಕ್ಟರ್ ಅಳ್ತಾ ಇದ್ದಾರೆ, ಮೇ ಬಿ ಗಾಯತ್ರಿ ಸತ್ತೋಗಿರ್ಬೋದು ಅಂತ. ಅಷ್ಟರಲ್ಲಿ ಗುಣಶೇಖರ್ ಟ್ರಿಗರ್ ಮಾಡಿದ್ರಿಂದ ಅವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ನೋಡಿದ್ರೆ ಗಾಯತ್ರಿಗೆ ಎಚ್ಚರಿಕೆ ಆಗುತ್ತೆ. ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಈಗ ಕಿಶೋರ್ ಹೇಳ್ತಾರೆ, ಸರ್ ಅವನು ಕೊಲ್ಲೋಕೆ ಬಂದಿರೋದು ಗಾಯತ್ರಿನ ಅಲ್ಲ, ನಿಮ್ ಪಕ್ಕದ ಮನೆ ಆಂಟಿನ. ಯಾಕಂದ್ರೆ ಅವರೇ ಗುಣಶೇಖರ್ ಇದ್ದ ಆರ್ಫನೇಜ್ ನಲ್ಲಿ ವಾರ್ಡನ್ ಆಗಿದ್ರು ಅಂತ. ಚೆಕ್ ಮಾಡಿದ ಡಾಕ್ಟರ್ ಹೇಳ್ತಾರೆ ಗಾಯತ್ರಿಗೆ ಏನು ಇಂಜುರಿ ಆಗಿಲ್ಲ, ಶಾಕ್ ನಲ್ಲಿ ಅನ್ಕಾನ್ಶಿಯಸ್ ಆಗಿದ್ದಾಳೆ ಅಷ್ಟೇ, ಈಗ ನಾರ್ಮಲ್ ಆಗಿದ್ದಾಳೆ ಅಂತ. ಈಗ ಗಾಯತ್ರಿ ಹೆದರ್ತಾ ಇದ್ದಾಳೆ, ಆ ವ್ಯಕ್ತಿ ಮತ್ತೆ ಬಂದ್ಬಿಟ್ರೆ ಕಷ್ಟ ಅಂತ. ಆಗ ವಿಕ್ಟರ್ ಹೇಳ್ತಾರೆ ನಾನು ಅವನ್ನ ಶೂಟ್ ಮಾಡ್ಬಿಟ್ಟೆ ಅಂತ. ಈಗ್ಲೇ ಶಾಕಿಂಗ್ ಟ್ವಿಸ್ಟ್, ಇಬ್ಬರನ್ನೂ ಸಾಯಿಸ್ಬಿಟ್ರ ಅಂತ ಇವಳು ಕೇಳ್ತಾ ಇದ್ದಾಳೆ. ಇದನ್ನೇ ಕೇಳಿ ವಿಕ್ಟರ್ಗೆ ಶಾಕ್ ಆಗುತ್ತೆ. ಇಬ್ರಲ್ಲ ಒಬ್ನೇ ಅಲ್ವಾ ಅಂತ. ಆಗ ಗಾಯತ್ರಿ ಹೇಳ್ತಾಳೆ ಇಲ್ಲ, ನಮ್ ಮನೆಗ್ ಬಂದಿದ್ದು ಇಬ್ರು ಅಂತ. ಹಾಗೆ ಕಟ್ ಮಾಡಿ ವಿಕ್ಟರ್ ನ ವೈಫ್ ಗೀತನ ತೋರಿಸ್ತಾರೆ. ಇವಳನ್ನ ಕಿಡ್ನಾಪ್ ಮಾಡಿರೋದು ಅದೇ ಕಿಲ್ಲರ್. ಆದ್ರೆ ಕಿಲ್ಲರ್ಗೆ ಟ್ವಿನ್ ಬ್ರದರ್ ಇನ್ನೊಬ್ಬ ಇದ್ದಾನೆ ಅನ್ಸುತ್ತೆ. ಅವನು ಜೀವಂತವಾಗಿನೇ ಇದ್ದಾನೆ. ಸೊ ಹಾಗಾದ್ರೆ ಇಬ್ರಲ್ಲಿ ನಿಜವಾದ ಕಿಲ್ಲರ್ ಯಾರು? ಇವರಿಬ್ರು ಯಾಕೆ ಗೀತನ ಕಿಡ್ನಾಪ್ ಮಾಡಿದ್ರು? ವಿಕ್ಟರ್ ಇವನ್ನ ಕೂಡ ಅರೆಸ್ಟ್ ಮಾಡ್ತಾರ ಅನ್ನೋ ಪ್ರಶ್ನೆಗೆ ಉತ್ತರ ಸೀಸನ್ 2 ನಲ್ಲಿ ಸಿಗ್ಬೋದು. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.